ಬೆಂಕಿ ಇರೋದು ಇದೆ ತಾನೆ. ಎಲ್ಲ ಕಳಿಸಿ ಆರಿಸ್ತಾ ಇರೋದು ಪಾಪ ಪಕ್ಷಿಗಳು ಗೂಡುಗಳು ಕಟ್ಟಿರ್ತದೆ. ಹೌದು ನೋಡಿ ಎಲ್ಲ ಮೇಲೆ ಹಾಕ್ತಾರೆ. ಅವ ಯಾರು ಅಲ್ಲ ಹಾಕಿರೋದಂತೆ ಕಣ. ಅದೇ ಎಲ್ಲ ಹಾಕಿರೋದವನು ಇವಾಗ ಇಲ್ಲಿಗೆ ಬಂದೈತೆ. ಸ್ವಲ್ಪ ಹಿಂದೆ ಬೇಡ ಚಾಮುಂಡಿ ಬೆಟ್ಟದಲ್ಲಿ ಸಣ್ಣದಾಗಿ ಕಾಣಿಸ್ಕೊಡುವಂತಹ ಬೆಂಕಿ ದೊಡ್ಡ ಮಟ್ಟದಲ್ಲಿ ಇಡೀ ಕಾಡಲ್ಲೇ ವ್ಯಾಪಿಸ್ತಾ ಇದೆ. ನಾನೀಗ ಸದ್ಯ ಚಾಮುಂಡಿ ಬೆಟ್ಟದ ಬೆಂಕಿ ಕಾಣಿಸ್ಕೊಳ್ಳುವಂತಹ ಸ್ಥಳದಲ್ಲಿದ್ದೇನೆ. ಈ ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಪೈಪ್ಗಳೆಲ್ಲ ಬೆಟ್ಟದ ಮೇಲೆ ಯಾವ ರೀತಿ ವ್ಯಾಪಿಸ್ತಾ ಇತ್ತು ಅದೇ ರೀತಿಯಾಗಿ ಏನು ಬೆಂಕಿಯ ಮೇಲ್ಗಡೆ ಹೋಗದಂತಹ ಬೆಂಕಿಯನ್ನ ನೀರನ್ನು ಹಾಕುವ ಮೂಲಕವಾಗಿ ಫೈರ್ ಇಂಜಿನ್ ಮೂಲಕವಾಗಿ ಅದನ್ನು ಹರಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ರು. ಇನ್ನು ಮತ್ತೊಂದು ಭಾಗದಲ್ಲೂ ಕೂಡ ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಈ ದೃಶ್ಯ ಈ ಬೆಟ್ಟದ ಕೆಳಭಾಗದಲ್ಲಿ ಗಮನಿಸಿ ಯಾವ ಮಟ್ಟಿಗೆ ಹೊಗೆ ಬರ್ತಾ ಇದೆ. ಅಂದರೆ ಅಷ್ಟರ ಮಟ್ಟಿಗೆ ಕೂಡ ಬೆಂಕಿ ಮೇಲ್ಭಾಗದಿಂದ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಬರ್ತಾ ಇರುವಂಥದ್ದು. ಕ್ಷಣಕ್ಕೂ ಕೂಡ ಇಲ್ಲಿ ಬೆಂಕಿಯ ಜ್ವಾಲೆ ಜಾಸ್ತಿ ಆಗ್ತಾ ಇದೆ. ನಿಜಕ್ಕೂ ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ಸಾಕಷ್ಟು ಹರಸಾಹಸವನ್ನು ಪಟ್ಟು ಬೆಂಕಿಯನ್ನು ನಂದಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಭಾಗದಲ್ಲೂ ಕೂಡ ಚಾಮುಂಡಿ ಬೆಟ್ಟದಿಂದ ಏನೋ ಉತ್ತಳಿಗೆ ಹೋಗುವಂತಹ ರಸ್ತೆ ಏನಿದೆ ಆ ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಈಗ ಬಂದ್ ಮಾಡಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿಗಳು ಈ ಬೆಂಕಿಯನ್ನು ನಂದಿಸೋದಕ್ಕೆ ಕೂಡ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇನ್ನು ಮೇಲ್ಭಾಗಕ್ಕೆ ಅಂದರೆ ಕ್ಷಣಾರ್ಧದಲ್ಲಿ ಬೆಂಕಿ ಎಷ್ಟರ ಮಟ್ಟಿಗೆ ವ್ಯಾಪಿಸ್ತಾ ಇದ್ದಾರೆ ಗಮನಿಸ್ಬೋದು. ಅಂದರೆ ಕೆಳಭಾಗದಲ್ಲಿದ್ದಂತಹ ಬೆಂಕಿ ಏಕಾಏಕಿ ಮೇಲ್ಭಾಗಕ್ಕೆ ಹೋಯಿತು. ಆ ಸಂದರ್ಭದಲ್ಲೂ ಕೂಡ ನಮ್ದು ಈಗ ಆಲದವರನ್ನು ಮಾತಾಡ್ಸಿ ಹೋಗ್ತೀನಿ. ಸರ್, ಎಷ್ಟೊಂದು ಕಾಣಿಸ್ಕೊಂಡು ಬೆಂಕಿ ಸರ್ ಅಂತ? ಇದು ಮಧ್ಯಾಹ್ನ ಕಾಣಿಸ್ಕೊಂಡಿರುವಂಥ ಬೆಂಕಿ. ನಮ್ಮಲ್ಲಿ ಈಗಾಗಲೇ ಒಂದು 4 ವಾಹನ, ಅದರಲ್ಲಿ 2 ವಾಟರ್ ಬೌಸರ್ಸ್, 2 ವಾಟರ್ ಟೆಂಡರ್ನ ಉಪಯೋಗಿಸ್ಕೊಂಡು ಬೆಂಕಿಯನ್ನು ಆರಿಸ್ತಾ ಇದ್ದೀವಿ. ಬೆಂಕಿ ಆಲ್ಮೋಸ್ಟ್ ನಿಯಂತ್ರಣಕ್ಕೆ ಬಂದಿದೆ. ಆದರೆ ಸ್ವಲ್ಪ ಕಾಲದ ಹಿಂದೆ ಜೋರಾಗಿ ಸುಂಟು ಗಾಳಿ ಬಂದಿದ್ದರಿಂದ ರೋಡ್ನ ದಾಟ್ಬಿಡ್ತು. ಆಲ್ಮೋಸ್ಟ್ ಬೆಂಕಿನ ನಾವು ನಂಬಿಸಿದ್ವಿ. ಈಗ ಕಿಡಿ ಹಾರಿದ್ರಿಂದ ಅದನ್ನ ಇವಾಗ ಸ್ವಲ್ಪ ಬೆಟ್ಟನೂ ಸಹ ನಾವು ಹತ್ಬಿಟ್ಟು ಬೆಂಕಿನ ಆರಿಸಬೇಕಾಗಿದೆ. ಅಲ್ಲಿ ವೆಹಿಕಲ್ ಹೋಗೋಕ್ಕಾಗಲ್ಲ. ಅದಕ್ಕೆ ನಮ್ಮ ಸಿಬ್ಬಂದಿಗಳ ಕಾಲ್ನಡಿಗೆಯಲ್ಲಿ ಹೋಗಿ ಅದು ಬೀಟಿಂಗ್ ಮತ್ತು ವಾಟರ್ ಸ್ಪ್ರೇ ಮಾಡ್ಕೊಂಡು ಬೆಂಕಿನ ಆರಿಸ್ತಾ ಇದ್ದೀವಿ. ಎಷ್ಟು ಎಕರೆ ಅರಣ್ಯ ನಾಶ ಆಗಿದೆ ಸರ್? ಈಗ ಒಂದು 25-30 ಎಕರೆ ಕಾಣಿಸ್ತಾ ಇದೆ ಸದ್ಯಕ್ಕೆ. ಇದನ್ನ ದೃಢಪಡಿಸಬೇಕಾಗಿರೋದು ಅರಣ್ಯ ಇಲಾಖೆಯವರಾಗಿರ್ತಾರೆ. ಸದ್ಯಕ್ಕೆ ಕಂಟ್ರೋಲ್ ಸಿಕ್ಕಿದೆ ಸರ್? ಹೇಗೆ ಅಂತ ಅಟ್ ಪ್ರೆಸೆಂಟ್ ಇಟ್ ಈಸ್ ಅಂಡರ್ ಕಂಟ್ರೋಲ್. ಅಂದರೆ ಸರ್ ಏಕೆ ಶುರುವಾಯ್ತು ಸರ್ ಬೆಂಕಿ ಅಂತ? ಇದು ಬೆಂಕಿ ಇದು ಮಾನವ ನಿರ್ಮಿತನೇ ಆಗಿರುತ್ತೆ. ಯಾವತ್ತೂ ನೈಸರ್ಗಿಕವಾಗಿ ಬೆಂಕಿ ಎತ್ಕೊಳ್ಳುವಂಥ ಕಾಡು ನಮ್ಮ ದೇಶದಲ್ಲಿ ಇಲ್ಲ. ಓಕೆ, ಕಂಟ್ರೋಲ್ ಇದೆ ಸರ್? ಅಟ್ ಪ್ರೆಸೆಂಟ್ ಇಟ್ ಈಸ್ ಅಂಡರ್ ಕಂಟ್ರೋಲ್. ನಾವು ಬೆಂಕಿ ಇದಿಷ್ಟು ಏನೋ ಅಗ್ನಿಶಾಮಕ ಸಿಬ್ಬಂದಿಯ ಆದಂತಹ ಚಂದನ್ ಅವರು ಹೇಳಿದಂಥದ್ದು. ಸದ್ಯಕ್ಕೆ 25ರಿಂದ 30 ಎಕರೆಷ್ಟು ಅರಣ್ಯ ನಾಶ ಆಗಿದೆ. ಸದ್ಯಕ್ಕೆ ಫೈರ್ ನಮಗೆ ಕಂಟ್ರೋಲ್ಗೆ ಬಂದಿದೆ. ಸುಂಟರ ಗಾಳಿ ಮಧ್ಯದಲ್ಲಿ ಬಂದ ಕಾರಣಕ್ಕಾಗಿ ಈ ಭಾಗದಿಂದ ಮೇಲ್ಭಾಗಕ್ಕೆ ಬೆಂಕಿ ವ್ಯಾಪಿಸ್ತಾ ಹೋಗ್ತು. ಸದ್ಯಕ್ಕೆ ಬೆಂಕಿಯನ್ನು ನಂದಿಸುವಲ್ಲಿ ನಮ್ಮ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾವೆ. 4ರಿಂದ 5 ಫೈರ್ ಇಂಜಿನ್ಗಳು ಸ್ಥಳದಲ್ಲಿ ಮೊಕ್ಕ ಮೂಡಿದೆ. ಈಗಾಗಲೇ ಫೈರನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ನಮ್ಮ ಸಿಬ್ಬಂದಿಗಳು ಕೂಡ ಯಶಸ್ವಿಯಾಗಿದ್ದಾರೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡ್ವಾಲ್, ಪಬ್ಲಿಕ್ ಕನ್ನಡ, ಚಾಮುಂಡಿ ಬೆಟ್ಟ. ಬೆಂಕಿ ಇರೋದು ಇದೆ ತಾನೆ. ಎಲ್ಲ ಕಳಿಸಿ ಆರಿಸ್ತಾ ಇರೋದು ಪಾಪ ಪಕ್ಷಿಗಳು ಗೂಡುಗಳು ಕಟ್ಟಿರ್ತದೆ. ಹೌದು ನೋಡಿ ಎಲ್ಲ ಮೇಲೆ ಹಾಕ್ತಾರೆ. ಅವ ಯಾರು ಅಲ್ಲ ಹಾಕಿರೋದಂತೆ ಕಣ. ಅದೇ ಎಲ್ಲ ಹಾಕಿರೋದವನು ಇವಾಗ ಇಲ್ಲಿಗೆ ಬಂದೈತೆ. ಸ್ವಲ್ಪ ಹಿಂದೆ ಬೇಡ ಚಾಮುಂಡಿ ಬೆಟ್ಟದಲ್ಲಿ ಸಣ್ಣದಾಗಿ ಕಾಣಿಸ್ಕೊಡುವಂತಹ ಬೆಂಕಿ ದೊಡ್ಡ ಮಟ್ಟದಲ್ಲಿ ಇಡೀ ಕಾಡಲ್ಲೇ ವ್ಯಾಪಿಸ್ತಾ ಇದೆ. ನಾನೀಗ ಸದ್ಯ ಚಾಮುಂಡಿ ಬೆಟ್ಟದ ಬೆಂಕಿ ಕಾಣಿಸ್ಕೊಳ್ಳುವಂತಹ ಸ್ಥಳದಲ್ಲಿದ್ದೇನೆ. ಈ ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಪೈಪ್ಗಳೆಲ್ಲ ಬೆಟ್ಟದ ಮೇಲೆ ಯಾವ ರೀತಿ ವ್ಯಾಪಿಸ್ತಾ ಇತ್ತು ಅದೇ ರೀತಿಯಾಗಿ ಏನು ಬೆಂಕಿಯ ಮೇಲ್ಗಡೆ ಹೋಗದಂತಹ ಬೆಂಕಿಯನ್ನ ನೀರನ್ನು ಹಾಕುವ ಮೂಲಕವಾಗಿ ಫೈರ್ ಇಂಜಿನ್ ಮೂಲಕವಾಗಿ ಅದನ್ನು ಹರಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ರು. ಇನ್ನು ಮತ್ತೊಂದು ಭಾಗದಲ್ಲೂ ಕೂಡ ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಈ ದೃಶ್ಯ ಈ ಬೆಟ್ಟದ ಕೆಳಭಾಗದಲ್ಲಿ ಗಮನಿಸಿ ಯಾವ ಮಟ್ಟಿಗೆ ಹೊಗೆ ಬರ್ತಾ ಇದೆ. ಅಂದರೆ ಅಷ್ಟರ ಮಟ್ಟಿಗೆ ಕೂಡ ಬೆಂಕಿ
ಮೇಲ್ಭಾಗದಿಂದ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಬರ್ತಾ ಇರುವಂಥದ್ದು. ಕ್ಷಣಕ್ಕೂ ಕೂಡ ಇಲ್ಲಿ ಬೆಂಕಿಯ ಜ್ವಾಲೆ ಜಾಸ್ತಿ ಆಗ್ತಾ ಇದೆ. ನಿಜಕ್ಕೂ ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ಸಾಕಷ್ಟು ಹರಸಾಹಸವನ್ನು ಪಟ್ಟು ಬೆಂಕಿಯನ್ನು ನಂದಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಭಾಗದಲ್ಲೂ ಕೂಡ ಚಾಮುಂಡಿ ಬೆಟ್ಟದಿಂದ ಏನೋ ಉತ್ತಳಿಗೆ ಹೋಗುವಂತಹ ರಸ್ತೆ ಏನಿದೆ, ಆ ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಈಗ ಬಂದ್ ಮಾಡಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿಗಳು ಈ ಬೆಂಕಿಯನ್ನು ನಂದಿಸೋದಕ್ಕೆ ಕೂಡ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇನ್ನು ಮೇಲ್ಭಾಗಕ್ಕೆ ಅಂದರೆ ಕ್ಷಣಾರ್ಧದಲ್ಲಿ ಬೆಂಕಿ ಯಾವಾಗ ಎಷ್ಟರ ಮಟ್ಟಿಗೆ ವ್ಯಾಪಿಸ್ತಾ ಇದ್ದಾರೆ ಗಮನಿಸ್ಬೋದು. ಅಂದರೆ ಕೆಳಭಾಗದಲ್ಲಿದ್ದಂತಹ ಬೆಂಕಿ ಏಕಾಏಕಿ ಮೇಲ್ಭಾಗಕ್ಕೆ ಹೊರಟು ಹೋಯಿತು. ಆ ಸಂದರ್ಭದಲ್ಲೂ ಕೂಡ ನಮ್ದು ಈಗ ಆಲದವರೆಲ್ಲ ಮಾತಾಡ್ಸಿ ಹೋಗ್ತೀನಿ. ಸರ್, ಎಷ್ಟೊಂದು ಕಾಣಿಸ್ಕೊಂಡು ಬೆಂಕಿ ಸರ್ ಅಂತ? ಇದು ಮಧ್ಯಾಹ್ನ ಕಾಣಿಸ್ಕೊಂಡಿರುವಂಥ ಬೆಂಕಿ ನಮ್ಮಲ್ಲಿ ಈಗಾಗಲೇ ಒಂದು 4 ವಾಹನ, ಅದರಲ್ಲಿ 2 ವಾಟರ್ ಬೌಸರ್ಸ್, 2 ವಾಟರ್ ಟೆಂಡರ್ನ ಉಪಯೋಗಿಸ್ಕೊಂಡು ಬೆಂಕಿಯನ್ನು ಆರಿಸ್ತಾ ಇದ್ದೀವಿ. ಬೆಂಕಿ ಆಲ್ಮೋಸ್ಟ್ ನಿಯಂತ್ರಣಕ್ಕೆ ಬಂದಿದೆ. ಆದರೆ ಸ್ವಲ್ಪ ಕಾಲದ ಹಿಂದೆ ಜೋರಾಗಿ ಸುಂಟು ಗಾಳಿ ಬಂದಿದ್ದರಿಂದ ರೋಡ್ನ ದಾಟ್ಬಿಡ್ತು. ಆಲ್ಮೋಸ್ಟ್ ಬೆಂಕಿನ ನಾವು ನಂಬಿಸಿದ್ವಿ. ಈಗ ಕಿಡಿ ಹಾರಿದ್ರಿಂದ ಅದನ್ನ ಇವಾಗ ಸ್ವಲ್ಪ ಬೆಟ್ಟನೂ ಸಹ ನಾವು ಹತ್ಬಿಟ್ಟು ಬೆಂಕಿನ ಆರಿಸಬೇಕಾಗಿದೆ. ಅಲ್ಲಿ ವೆಹಿಕಲ್ ಹೋಗೋಕ್ಕಾಗಲ್ಲ. ಅದಕ್ಕೆ ನಮ್ಮ ಸಿಬ್ಬಂದಿಗಳ ಕಾಲ್ನಡಿಗೆಯಲ್ಲಿ ಹೋಗಿ ಅದು ಬೀಟಿಂಗ್ ಮತ್ತು ವಾಟರ್ ಸ್ಪ್ರೇ ಮಾಡ್ಕೊಂಡು ಬೆಂಕಿನ ಆರಿಸ್ತಾ ಇದ್ದೀವಿ. ಎಷ್ಟು ಎಕರೆ ಅರಣ್ಯ ನಾಶ ಆಗಿದೆ ಸರ್? ಈಗ ಒಂದು 25-30 ಎಕರೆ ಕಾಣಿಸ್ತಾ ಇದೆ ಸದ್ಯಕ್ಕೆ. ಇದನ್ನ ದೃಢಪಡಿಸಬೇಕಾಗಿರೋದು ಅರಣ್ಯ ಇಲಾಖೆಯವರಾಗಿರ್ತಾರೆ. ಸದ್ಯಕ್ಕೆ ಕಂಟ್ರೋಲ್ ಸಿಕ್ಕಿದೆ ಸರ್ ಹೇಗೆ ಅಂತ? ಅಟ್ ಪ್ರೆಸೆಂಟ್ ಇಟ್ ಈಸ್ ಅಂಡರ್ ಕಂಟ್ರೋಲ್. ಅಂದರೆ ಸರ್ ಏಕೆ ಶುರುವಾಯ್ತು ಸರ್ ಬೆಂಕಿ ಅಂತ? ಇದು ಬೆಂಕಿ ಇದು ಮಾನವ ನಿರ್ಮಿತನೇ ಆಗಿರುತ್ತೆ. ಯಾವತ್ತೂ ನೈಸರ್ಗಿಕವಾಗಿ ಬೆಂಕಿ ಎತ್ಕೊಳ್ಳುವಂಥ ಕಾರಣ ನಮ್ಮ ದೇಶದಲ್ಲಿ ಇಲ್ಲ. ಓಕೆ, ಕಂಟ್ರೋಲ್ ಇದೆ ಸರ್. ಅಟ್ ಪ್ರೆಸೆಂಟ್ ಇಟ್ ಈಸ್ ಅಂಡರ್ ಕಂಟ್ರೋಲ್. ನಾವು ಬೆಂಕಿ ಓಕೆ, ಇದಿಷ್ಟು ಏನೋ ಅಗ್ನಿಶಾಮಕ ಸಿಬ್ಬಂದಿಯ ಆದಂತಹ ಚಂದನ್ ಅವರು ಹೇಳಿದಂಥದ್ದು. ಸದ್ಯಕ್ಕೆ 25ರಿಂದ 30 ಎಕರೆಷ್ಟು ಅರಣ್ಯ ನಾಶ ಆಗಿದೆ. ಸದ್ಯಕ್ಕೆ ಫೈರ್ ನಮಗೆ ಕಂಟ್ರೋಲ್ಗೆ ಬಂದಿದೆ. ಸುಂಟರ ಗಾಳಿ ಮಧ್ಯದಲ್ಲಿ ಬಂದ ಕಾರಣಕ್ಕಾಗಿ ಈ ಭಾಗದಿಂದ ಮೇಲ್ಭಾಗಕ್ಕೆ ಬೆಂಕಿ ವ್ಯಾಪಿಸ್ತಾ ಹೋಗ್ತು. ಸದ್ಯಕ್ಕೆ ಬೆಂಕಿಯನ್ನು ನಂದಿಸುವಲ್ಲಿ ನಮ್ಮ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾವೆ. 4ರಿಂದ 5 ಫೈರ್ ಇಂಜಿನ್ಗಳು ಸ್ಥಳದಲ್ಲಿ ಮೊಕ್ಕ ಮೂಡಿದೆ. ಈಗಾಗಲೇ ಫೈರನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ನಮ್ಮ ಸಿಬ್ಬಂದಿಗಳು ಕೂಡ ಯಶಸ್ವಿಯಾಗಿದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡ್ವಾಲ್, ಪಬ್ಲಿಕ್ ಕನ್ನಡ, ಚಾಮುಂಡಿ ಬೆಟ್ಟ. ಬೆಂಕಿ ಇರೋದು ಇದೆ ತಾನೆ? ಎಲ್ಲ ಕಳಿಸಿ ಆರಿಸ್ತಾ ಇರೋದು. ಪಕ್ಷಿಗಳು ಗೂಡುಗಳು ಕಟ್ಟಿರ್ತಿಲ್ಲ ನೋಡಿ, ಎಲ್ಲ ಮೇಲೆ ಹಾಕ್ತಾರೆ. ಅವ ಯಾರು ಅಲ್ಲ ಹಾಕಿರೋದಂತೆ ಕಣ? ಅದೇ ಎಲ್ಲ ಹಾಕಿರೋದವನು ಇವಾಗ ಇಲ್ಲಿಗೆ ಬಂದೈತೆ. ಸ್ವಲ್ಪ ಹಿಂದೆ ಬಡ ಚಾಮುಂಡಿ ಬೆಟ್ಟದಲ್ಲಿ ಸಣ್ಣದಾಗಿ ಕಾಣಿಸ್ಕೊಡುವಂತಹ ಬೆಂಕಿ ದೊಡ್ಡ ಮಟ್ಟದಲ್ಲಿ ಇಡೀ ಕಾಡಲ್ಲೇ ವ್ಯಾಪಿಸ್ತಾ ಇದೆ. ನಾನೀಗ ಸದ್ಯ ಚಾಮುಂಡಿ ಬೆಟ್ಟದ ಬೆಂಕಿ ಕಾಣಿಸ್ಕೊಳ್ಳುವಂತಹ ಸ್ಥಳದಲ್ಲಿದ್ದೇನೆ. ಈ ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಪೈಪ್ಗಳೆಲ್ಲ ಬೆಟ್ಟದ ಮೇಲೆ ಯಾವ ರೀತಿ ಬೆಂಕ ವ್ಯಾಪಿಸ್ತಾ ಇತ್ತು ಅದೇ ರೀತಿಯಾಗಿ ಏನು ಬೆಂಕಿಯ ಮೇಲ್ಗಡೆ ಹೋಗದಂತಹ ಬೆಂಕಿಯನ್ನು ನೀರನ್ನು ಹಾಕುವ ಮೂಲಕವಾಗಿ, ಫೈರ್ ಇಂಜಿನ್ ಮೂಲಕವಾಗಿ ಅದನ್ನು ಹರಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ರು. ಇನ್ನು ಮತ್ತೊಂದು ಭಾಗದಲ್ಲೂ ಕೂಡ ನೀವು ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಈ ದೃಶ್ಯ ಸಹ ಈ ಬೆಟ್ಟದ ಕೆಳಭಾಗದಲ್ಲಿ ಗಮನಿಸಿ ಯಾವ ಮಟ್ಟಿಗೆ ಹೊಗೆ ಬರ್ತಾ ಇದೆ. ಅಂದರೆ ಅಷ್ಟರ ಮಟ್ಟಿಗೆ ಕೂಡ ಬೆಂಕಿ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಬರ್ತಾ ಇರುವಂಥದ್ದು. ಕ್ಷಣಕ್ಕೂ ಕೂಡ ಇಲ್ಲಿ ಬೆಂಕಿಯ ಜ್ವಾಲೆ ಜಾಸ್ತಿ ಆಗ್ತಾ ಇದೆ. ನಿಜಕ್ಕೂ ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ಸಾಕಷ್ಟು ಹರಸಾಹಸವನ್ನು ಪಟ್ಟು ಬೆಂಕಿಯನ್ನು ನಂದಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಭಾಗದಲ್ಲೂ ಕೂಡ ಚಾಮುಂಡಿ ಬೆಟ್ಟದಿಂದ ಏನೋ ಉತ್ತಳಿಗೆ ಹೋಗುವಂತಹ ರಸ್ತೆ ಏನಿದೆ, ಆ ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಈಗ ಬಂದ್ ಮಾಡಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿಗಳು ಈ ಬೆಂಕಿಯನ್ನು ನಂದಿಸೋದಕ್ಕೆ ಕೂಡ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇನ್ನು ಮೇಲ್ಭಾಗಕ್ಕೆ ಅಂದರೆ ಕ್ಷಣಾರ್ಧದಲ್ಲಿ ಬೆಂಕಿ ಯಾವಾಗ ಎಷ್ಟರ ಮಟ್ಟಿಗೆ ವ್ಯಾಪಿಸ್ತಾ ಇದ್ದಾರೆ ಗಮನಿಸ್ಬೋದು. ಅಂದರೆ ಕೆಳಭಾಗದಲ್ಲಿದ್ದಂತಹ ಬೆಂಕಿ ಏಕಾಏಕಿ ಮೇಲ್ಭಾಗಕ್ಕೆ ಹೊರಟು ಹೋಯಿತು. ಆ ಸಂದರ್ಭದಲ್ಲೂ ಕೂಡ ನಮ್ದು ಈಗ ಆಲದವರೆಲ್ಲ ಮಾತಾಡ್ಸಿ ಹೋಗ್ತೀನಿ. ಸರ್, ಎಷ್ಟೊಂದು ಕಾಣಿಸ್ಕೊಂಡು ಬೆಂಕಿ ಸರ್ ಅಂತ? ಇದು ಮಧ್ಯಾಹ್ನ ಕಾಣಿಸ್ಕೊಂಡಿರುವಂಥ ಬೆಂಕಿ ನಮ್ಮಲ್ಲಿ ಈಗಾಗಲೇ ಒಂದು 4 ವಾಹನ, ಅದರಲ್ಲಿ 2 ವಾಟರ್ ಬೌಸರ್ಸ್, 2 ವಾಟರ್ ಟೆಂಡರ್ನ ಉಪಯೋಗಿಸ್ಕೊಂಡು ಬೆಂಕಿಯನ್ನು ಆರಿಸ್ತಾ ಇದ್ದೀವಿ. ಬೆಂಕಿ ಆಲ್ಮೋಸ್ಟ್ ನಿಯಂತ್ರಣಕ್ಕೆ ಬಂದಿದೆ. ಆದರೆ ಸ್ವಲ್ಪ ಕಾಲದ ಹಿಂದೆ ಜೋರಾಗಿ ಸುಂಟು ಗಾಳಿ ಬಂದಿದ್ದರಿಂದ ರೋಡ್ನ ದಾಟ್ಬಿಡ್ತು. ಆಲ್ಮೋಸ್ಟ್ ಬೆಂಕಿನ ನಾವು ನಂಬಿಸಿದ್ವಿ. ಈಗ ಕಿಡಿ ಹಾರಿದ್ರಿಂದ ಅದನ್ನ ಇವಾಗ ಸ್ವಲ್ಪ ಬೆಟ್ಟನೂ ಸಹ ನಾವು ಹತ್ಬಿಟ್ಟು ಬೆಂಕಿನ ಆರಿಸಬೇಕಾಗಿದೆ. ಅಲ್ಲಿ ವೆಹಿಕಲ್ ಹೋಗೋಕ್ಕಾಗಲ್ಲ. ಅದಕ್ಕೆ ನಮ್ಮ ಸಿಬ್ಬಂದಿಗಳ ಕಾಲ್ನಡಿಗೆಯಲ್ಲಿ ಹೋಗಿ ಅದು ಬೀಟಿಂಗ್ ಮತ್ತು ವಾಟರ್ ಸ್ಪ್ರೇ ಮಾಡ್ಕೊಂಡು ಬೆಂಕಿನ ಆರಿಸ್ತಾ ಇದ್ದೀವಿ. ಎಷ್ಟು ಎಕರೆ ಅರಣ್ಯ ನಾಶ ಆಗಿದೆ ಸರ್? ಈಗ ಒಂದು 25-30 ಎಕರೆ ಕಾಣಿಸ್ತಾ ಇದೆ ಸದ್ಯಕ್ಕೆ. ಇದನ್ನ ದೃಢಪಡಿಸಬೇಕಾಗಿರೋದು ಅರಣ್ಯ ಇಲಾಖೆಯವರಾಗಿರ್ತಾರೆ. ಸದ್ಯಕ್ಕೆ ಕಂಟ್ರೋಲ್ ಸಿಕ್ಕಿದೆ ಸರ್ ಹೇಗೆ ಅಂತ? ಅಟ್ ಪ್ರೆಸೆಂಟ್ ಇಟ್ ಈಸ್ ಅಂಡರ್ ಕಂಟ್ರೋಲ್. ಅಂದರೆ ಸರ್ ಏಕೆ ಶುರುವಾಯ್ತು ಸರ್ ಬೆಂಕಿ ಅಂತ? ಇದು ಬೆಂಕಿ ಇದು ಮಾನವ ನಿರ್ಮಿತನೇ ಆಗಿರುತ್ತೆ. ಯಾವತ್ತೂ ನೈಸರ್ಗಿಕವಾಗಿ ಬೆಂಕಿ ಎತ್ಕೊಳ್ಳುವಂಥ ಕಾರಣ ನಮ್ಮ ದೇಶದಲ್ಲಿ ಇಲ್ಲ. ಓಕೆ, ಕಂಟ್ರೋಲ್ ಇದೆ ಸರ್. ಅಟ್ ಪ್ರೆಸೆಂಟ್ ಇಟ್ ಈಸ್ ಅಂಡರ್ ಕಂಟ್ರೋಲ್. ನಾವು ಬೆಂಕಿ ಓಕೆ.
ಇದಿಷ್ಟು ಏನೋ ಅಗ್ನಿಶಾಮಕ ಸಿಬ್ಬಂದಿಯ ಆದಂತಹ ಚಂದನ್ ಅವರು ಹೇಳಿದಂಥದ್ದು. ಸದ್ಯಕ್ಕೆ 25ರಿಂದ 30 ಎಕರೆಷ್ಟು ಅರಣ್ಯ ನಾಶ ಆಗಿದೆ. ಸದ್ಯಕ್ಕೆ ಫೈರ್ ನಮಗೆ ಕಂಟ್ರೋಲ್ಗೆ ಬಂದಿದೆ. ಸುಂಟರ ಗಾಳಿ ಮಧ್ಯದಲ್ಲಿ ಬಂದ ಕಾರಣಕ್ಕಾಗಿ ಈ ಭಾಗದಿಂದ ಮೇಲ್ಭಾಗಕ್ಕೆ ಬೆಂಕಿ ವ್ಯಾಪಿಸ್ತಾ ಹೋಗ್ತು. ಸದ್ಯಕ್ಕೆ ಬೆಂಕಿಯನ್ನು ನಂದಿಸುವಲ್ಲಿ ನಮ್ಮ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾವೆ. 4ರಿಂದ 5 ಫೈರ್ ಇಂಜಿನ್ಗಳು ಸ್ಥಳದಲ್ಲಿ ಮೊಕ್ಕ ಮೂಡಿದೆ. ಈಗಾಗಲೇ ಫೈರನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ನಮ್ಮ ಸಿಬ್ಬಂದಿಗಳು ಕೂಡ ಯಶಸ್ವಿಯಾಗಿದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡ್ವಾಲ್, ಕನ್ನಡ, ಚಾಮುಂಡಿ ಬೆಟ್ಟ.